ವಾಹ್! ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ಎಣ್ಣೆ ಇಲ್ದನ ಹೇಗೆ ರೊಟ್ಟಿ ಮಾಡೋದಂತ ನೋಡ್ರಿ. ಸಣ್ಣ ಮಕ್ಕಳಿಗೆಲ್ಲ ಎಣ್ಣೆದಂತಂದ್ರೆ ಸ್ವಲ್ಪ ಗಂಟಲು ಕೆರೆಸೋದ, ಈಗ ಎಣ್ಣೆ ಹೇಗೆ ಬರ್ತದೆ ಏನಂತ ಗೊತ್ತಾಗಂಗಿಲ್ಲ. ಅದಕ್ಕಂತನ ಎಣ್ಣೆ ಇಲ್ದನ ರೊಟ್ಟಿ ಹೆಂಗೆ ಮಾಡೋದ, ಚಪಾತಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಚಪಾತಿ ಹಿಂಗೆ ಹಂಗೆ ಲಟ್ಸೋದ, ಖರೆ 3 ಮೂಲೆ ಮಾಡೋಂಗಿಲ್ಲ. ಉಳ್ಳಿ ಹೆಂಗೆ ಮಾಡ್ತೀವಿ ಹಂಗೆ ಲಟ್ಸೋದು ಗೋಲ, 3 ಮೂಲೆ ಮಾಡೋಂಗಿಲ್ಲ. ನೋಡ್ರಿ, ಗೋಲ್ ಅಷ್ಟೇನ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಆಕಾರ ಸ್ವಲ್ಪ ಇದಾಗೈತಿ. ಈಗ ಥಂಡಿ ಭಾಳ ಅದ ರೀ, ಎಲ್ಲರೂ ಕಾಳಜಿ ತಗೋರಿ. ಸ್ವೆಟರ ತಲೆಗೆ ಕಟ್ಕೋದೆಲ್ಲ ಮಾಡಿರಿ. ಸ್ವಲ್ಪ ಕೆಮ್ಮು ಬಂದಿತ್ತು ನನಗೆ, ಅದಕ್ಕಂತ ಆವಾಜ್ ಒಂದು ಸ್ವಲ್ಪ ಕರ್ಕರ ಬರಾಕತ್ತೈತ್ರಿ. ನೋಡ್ರಿ, ಭಾಳ ಹಿಂದ್ಗಡೆನೂ ಕರಗ್ ಮಾಡೋಂಗಿಲ್ಲ. ಕರಿ ಕಲರ ಆದಷ್ಟು ಜಾಸ್ತಿ ಬಿಸಿ ನೀರು ಕುಡೀರಿ ಎಲ್ಲರೂ. ನೋಡಿ, ಫುಲ್ಕ ಬಂದಂಗೆ ಆಗ್ತೈತೆ ನೋಡ್ರಿ. ಕೆಮ್ಮು ಬಂದಿತ್ತು ಅಂತ ಹೇಳಿನಲ್ರಿ, ಅದಕ್ಕೆ ಔಷಧ ಮನೆ ಒಳಗನೆ ಮಾಡೋದು. ಯಾಕಂದ್ರೆ ಜಾಸ್ತಿ ಗೋಳಿನೂ ತೆಗಿಬಾರ್ದಂದ್ರೆ, ಅದಕ್ಕಂತ ನಮಗೆ ಎಷ್ಟು ಸಕ್ಕರೆ ಬೇಕಲ್ಲ ಅಷ್ಟು ಸಕ್ಕರೆ ಹಾಕೋದ. ಯಾಕಂದ್ರೆ ಕೆಮ್ಮಿಗೆ ಮನೆ ಒಳಗನ ಮನೆ ಮುದ್ದೆ ಚಲೋ ರೀ. ಜಾಸ್ತಿ ಕೆಮ್ಮಿದ್ರೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋದ್ರಿ. ಅರಿಶಿಣ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದ. ಅರಿಶಿಣ ಹಾಕಿ ನೋಡಿ, ಹಾಲು ಒಳಗೆ ಫಸ್ಟ್ ಸಕ್ಕರೆ ಹಾಕೋದ್ರಿ, ಆಮೇಲೆ ಅರಿಶಿಣ ಪುಡಿ ಹಾಕೋದ್ರಿ. ಮನೆ ಒಳಗೆ ಯಾರ್ಯಾರಿಗೆ ಬೇಕಾದ್ರೆ ಮಸಾಲೆ ಪಾತ್ರ ಅಂದ್ರೆ ಮಸಾಲೆ ಪದಾರ್ಥ ಹಾಕ್ಬೋದು. ಏನಂದ್ರೆ ಕರಿ ಏನಂತಾರೆ ಖಾರದ ಇದಕ್ಕೆ ನನಗೆ ಪದಾರ್ಥದ ಹೆಸರು ಬರಾಕತ್ತಿಲ್ಲ ರೀ. ದಾಲ್ಚಿನ್ನಿ ಅಂತ ಇರ್ತೈತಲ್ರಿ, ಅದನ್ನೆಲ್ಲ ಹಾಕೋದು ಚಲೋ ನನಗೆ. ಬಿಸಿ ಇದ್ರೆ, ಭಾಳ ಬಿಸಿನೂ ಅಲ್ರಿ, ಸ್ವಲ್ಪ ಬಿಸಿ ಇದ್ರೆ ಸಾಕ್ರಿ. ಕುಡಿದ್ರೆ 2 ಟೈಮು ಮುಂಜಾನೆ ಸಂಜೆ ಟೈಮು ಅಂತಂದ್ರೆ ಕಮ್ಮಿ ಆಗ್ತದೆ ಲೋಕಲ್ಲಿ. ನೋಡ್ರಿ, ಕಲರು ಬಂದೈತಿ, ಬಣ್ಣನೂ ಬಂದೈತಿ. ಸಣ್ಣ ಹುಡುಗರಿಗೆ ಕೂಡ ಹಾಕ್ತೀರಿ, ಯಾಕಂದ್ರೆ ಇದ್ರೊಳಗೆ ಬೇರೆದು ಇನ್ನೂ ಹಾಕಿಲ್ಲ. ಇಷ್ಟ ಅರಿಶಿಣ ಪುಡಿ, ಸಕ್ಕರೆ, ಹಾಲು ಐತ್ರಿ. ಸ್ವಲ್ಪ ಆರಿದ ಮೇಲೆ, ಸ್ವಲ್ಪ ಭಾಳ ಆರಿದ್ದಲ್ಲ, ಸ್ವಲ್ಪ ಬಿಸಿ ಇಟ್ಕೊಂಡಲ್ಲ. ನೋಡಿರಿ, ಹಾಲು ಆಯಿತು. ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಕತ್ತೇನೆ. ರೆಡಿ ಆಯ್ತು ನೋಡ್ರಿ. ಇವತ್ತಿನ ಒಣಗಿ ಮಾಡಕತ್ತೇನೆ ರೀ, ಬಟಾಟೆ ಒಣಗಿ. ನಮ್ಗೆ ಎಷ್ಟು ಬೇಕಾದ ಬಟಾಟೆ ತೊಗೋರಿ, ಮತ್ತು ಅಷ್ಟು ಸ್ವಲ್ಪನ ಉಳ್ಳಾಗಡ್ಡಿ ಟೊಮೆಟೊ ತೊಗೋರಿ. ಭಾಳ ಉಳ್ಳಾಗಡ್ಡಿ ತೊಗೊಂಡ್ರೂ ರುಚಿ ಹತ್ತಂಗಿಲ್ಲ. 4 ಬಟಾಟೆ ತೊಗೊಂಡ್ರೆ ರೀ, ಸಣ್ಣ 2 ಉಳ್ಳಾಗಡ್ಡಿ ತೊಗೋರಿ, 1 ಟೊಮೆಟೊ ತೊಗೋರಿ, ಬೆಳ್ಳುಳ್ಳಿ ಸ್ವಲ್ಪ. ಮೊದಲಿಗೆ ಕಡಾಯಿ ಇಟ್ಕೊಂಡ ಅದ್ರೊಳಗೆ ಇದು ನೋಡಿರಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಬೇಕ್ರಿ, ಅಂದ್ರೆ ಟೇಸ್ಟ್ ಸ್ವಲ್ಪ ಬರ್ತೈತೆ ರೀ. ಈಗ ಎಣ್ಣೆ ಹಾಕ್ರಿ ಕಡಾಯಿಗೆ, ಸ್ವಲ್ಪ ಹಾಕ್ರಿ, ಭಾಳ ಎಣ್ಣೆ ಹಾಕಬೇಡ್ರಿ. ನಮ್ಮದು ಒಣಗಿ ಎಷ್ಟು ಅದಲ್ಲ ಅಷ್ಟು ಪ್ರಮಾಣ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋದ. ಎಣ್ಣೆ ಕಾದ್ಮೇಲೆ ರೀ
ಸಾಸಿವೆ ಹಾಕ್ರಿ. ಸಾಸಿವೆ ಪಟ ಆದ್ಮೇಲೆ ಪಟ ಪಟ ಅಂತ ಹಿಂಗಿದ್ರ ಹಿಂಗೆ ಹಾಕ್ರಿ. ಸ್ವಲ್ಪ ಹಿಂಗೆ ಹಾಕ್ರಿ. ಟೇಸ್ಟ್ ಬರ್ತೈತಿ. ಹಿಂಗೆ ಒಂದು ಭಾಳ ಸ್ವಲ್ಪ ಹಾಕ್ಬೇಡ್ರಿ, ಇದಾಯ್ತಂದ್ರೆ ಯಾಕಂದ್ರೆ ಕಹಿ ಕಹಿ ಹತ್ತತಿ. ಅಷ್ಟು ಜೀರಿಗೆ ಒಳಗಿದ್ರೆ ಹಾಕ್ಬೇಕ್ರಿ. ಅದು ಚಲೋ ಅದು ನಮ್ಗೆ ಅಲ್ರಿ. ಸ್ವಲ್ಪ ಹಾಕೋದ. ನೋಡಿ ಎಣ್ಣೆ ಕಾದ್ಮೇಲೆ ಆಮೇಲೆ ಜೀರಿಗೆ ಹಾಕೋದ. ಸಾಸಿವೆ ಹುಡಿದ್ಮೇಲೆ ಪಟ 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 ಆವಾಜ್ ಬಂತಲ್ರಿ. ಜೀರಿಗೆ ಹಾಕೋದ್ರಿ. ಬಂತ್ ಆದ್ಮೇಲೆ ಜೀರಿಗೆ ಆದ್ಮೇಲೆ ಜೀರಿಗೆ ಹಾಕೋದು ನೋಡ್ರಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋದ್ರಿ. ಕುಟ್ಟಿದ್ಮೇಲೆ ಸ್ವಲ್ಪ ಟೇಸ್ಟ್ ಬೆಳ್ಳುಳ್ಳಿ ಆದ್ಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಹೋಳಿ ಇಟ್ಟಿನಲ್ರಿ ಅದನ್ನ ಹಾಕೋದು. ಸ್ವಲ್ಪ ಆರಾಮಿಲ್ರಿ, ಅದಕ್ಕೆ ಆವಾಜ್ ಒಂದು ಸ್ವಲ್ಪ ಮೀಡಿಯಮ್ದಾಗ ಗ್ಯಾಸ್ ಇಟ್ಟ ಹೊಕ್ಕೈತಿ ಇದು ಮಾಡೋದ. ನೋಡಿ ಕೆಂಪಾದ್ಮೇಲೆ ಉಳ್ಳಾಗಡ್ಡಿ ಕೆಂಪು ಖಾರ ಉಳ್ಳಾಗಡ್ಡಿ ಎಲ್ಲ ಮಸಾಲೆ ಖಾರ ಕೆಂಪು ಖಾರ 2 ಚಮಚ, ಸ್ವಲ್ಪ ಹಳದಿ ಅರಿಶಿನ ಹಾಕೋದ್ರಿ. ಮಸಾಲೆ ಖಾರ 2 ಚಮಚ. ನಾವು ಒಣಗಿ ಎಷ್ಟು ಮಾಡ್ತೇವ್ರ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಖಾರ ಹಾಕ್ಬೇಕ್ರಿ. ಸ್ವಲ್ಪ ನೀವು ಅಷ್ಟು ಹಾಕಿರಂದ್ರೆ ಅದು ಖಾರ ಆಗ್ತೈತಿ. ಆಲೂಗಡ್ಡೆ ಎಷ್ಟು ತೊಗೊಂಡಿನ್ರಿ, ಬಟಾಟಿ ಎಷ್ಟು ತೊಗೊಂಡಿನ್ರಿ, ಅಷ್ಟ್ರ ಮೇಲೆ ನಾವು ಖಾರಗಳೆಲ್ಲ ಹಾಕಬೇಕು. ಮಸಾಲೆ ಎಲ್ಲ ಒಬ್ರೊಬ್ರು ಮನ್ಯಾಗ ಮಸಾಲೆ ಇರಂಗಿಲ್ಲ ಅಂತ ಮಸಾಲೆನ ಹಾಕ್ಬೇಕಂತ ಏನಿಲ್ಲ. ನಮ್ಮ ಮನೆಯೊಳಗೆ ಇಂಥ ಖಾರ ಇರ್ತಾವಲ್ರಿ, ಅದನ್ನ ಸಿಂಪಲ್ಲಾಗಿ ಮಾಡ್ಬೇಕ್ರಿ. ಮಸಾಲೆನೂ ಭಾಳ ತಿನ್ನಬಾರ್ದಲ್ರಿ. ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಕಮೆಂಟ್ ಒಳಗೆ ಹೇಳಿ ಹೆಂಗೆ ಅನ್ನಿಸ್ತಿದೆ. ತಳ ಹಾಕಬಾರ್ದ್ರೆ ನೋಡ್ರಿ ಕೆಂಪಗಾಗೈತಿ. ಭಾಳ ಜೋರುನು ಗ್ಯಾಸ್ ಉರಿ ಹತ್ತಬಾರ್ದು, ಮೀಡಿಯಂ. ಯಾಕಂದ್ರೆ ಎಲ್ಲ ಸೈಡ್ಗೆಲ್ಲ ಬಾಜುಕೆಲ್ಲ ಸುಟ್ಟಂಗೆ ಆಗ್ತೈತಿ. ಉರಿ ಮಾಡಿ ಮೀಡಿಯಂ ಇರಬೇಕು. ಬಿಟ್ಬಿಡುದ್ರಿ. ಅದಿ ಬಂದ ಈಗ ಸ್ವಲ್ಪ ಮುಚ್ಚಿಡ್ರಿ, ಯಾಕಂದ್ರೆ ನೋಡ್ರಿ ಸ್ವಲ್ಪ ಲೋಕರ್ ಆಗ್ತೈತಲ್ರಿ. ಮುಚ್ಚಿಟ್ರೆ ಇದು ಮಾಡಿದ್ರೆ ಆಯ್ತು ನೋಡ್ರಿ. ಎಷ್ಟು ಚಂದ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ನೋಡ್ರಿ. ಕೆಳಗೆಲ್ಲೂ ಹತ್ತಿನೂ ಇಲ್ಲ. ಇದಾದ್ಮೇಲೆ ನಾವು ಇದ್ರೊಳಗೆ ಬಟಾಟೆ ಹಾಕೊಂಡ್ರಿ. ಆಗೈತಿಲ್ಲ. ಈಗ ಬಟಾಟೆ ಹಾಕೊಂಡ್ರಿ. ಅದ್ರೊಳಗೆ ನಾ ಮೊದ್ಲು ಹೋಳಿ ಇಟ್ಟಿದ್ರಿ. ತೊಳಿಬೇಕ್ರೆ ನಾವು ಯಾವುದೂ ಒಂದು ಒಣಗಿ ಮಾಡ್ಬೇಕಂತಂದ್ರೆ ಕೆಂಪಗಾಗಂಗಿಲ್ಲ. ಒಣಗಿ ಪಲ್ಯ ಎಲ್ಲ ತರಕಾರಿ ಮಾರವ್ರ ಹೋಳಿ ಬೇರೆ ಕಡೆ ಇಟ್ಟ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕಾದ್ರೆ ತೊಳೆದು ಮಾಡಿ ಅದಕ್ಕೆ ನಾವು ಹೋಳಿ ಇಟ್ರೆ ನೀರ್ ಒಳಗೆ ಇಡ್ರಿ. ಒಬ್ರೊಬ್ರು ಅನ್ಸರಿ ಒಣಗಿ ಮಾಡೋದಿದ್ರ ಎಕ್ಸಾಂಪಲ್ ನೋಡ್ರಿ. ಈಗ ಕೊತ್ತಂಬರಿ, ಕರಿಪತ್ತ, ಕೆರಿಬೇವು ಅಂತಾರಿ. ಅದನ್ನ ತೊಳೆದಿಡೋದ ಒಂದ್ ದಿವಸ ನೀರ್ ಹಾಕಿ ಒಣಕ್ ಹಾಕೋದ್ರಿ. ಬಟಾಟೆ ಸ್ವಲ್ಪ ಆಮೇಲೆ ಸ್ಟೋರ್ ಮಾಡಿ ಕೊತ್ತಂಬರಿ ಬಿಟ್ರೆ ಏನೂ ಆಗಾಗಿಲ್ಲ ನೋಡ್ರಿ. ಒಣಗಿ ಆದ್ಮೇಲೆ ನಾನು ಎಕ್ಸಾಕ್ಟ್ ಹಿಂಗಾಗ್ತತಿ ರುಚಿ ಇಲ್ಲ ಅಂತ ಕುದಿಯಾಕಂತ ನೀರ್ ಹಾಕೋದ ಬಟಾಟೆ ಒಳಗ. ಮೀಡಿಯಂ ಸೈಜ್ ಉರಿ ಇಟ್ಟ ನೋಡ್ರಿ ಟೇಸ್ಟ್ ಇಷ್ಟು ಚಂದ ಅನಿಸ್ತೈತಿ. ಕುದಿಸು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋದ. ಆಯ್ತು ಮರಿದ್ಯಾ ಬರ್ರಿ ನಮ್ದು ವಿಡಿಯೋ ಅಂತಂದ್ರೆ ನಾನು ಕರ್ನಾಟಕ ಒಳಗದೇನ್ರಿ ಅಂತಿರಲ್ಲ. ರೆಕಾರ್ಡ್ ಅದಕ್ಕೆ ಕನ್ನಡ ಯಾಕೆ ಮಾಡ್ತೇನಂತ ಅಂದ್ರೆ ಯಾರು ಮಾತಾಡಂಗಿಲ್ಲ. ಅದಕ್ಕೆ ಮಹಾರಾಷ್ಟ್ರ ಒಳಗೆ ವಿಡಿಯೋ ರೆಕಾರ್ಡ್ದಾಗ ಕನ್ನಡ ಯಾರಿಗೂ ಬರಂಗಿಲ್ಲ. ನನ್ನ ಮನೆ ಒಳಗೆ ಸೈಡಿಗೆ ರೆಕಾರ್ಡ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಪರ್ಮಿಷನ್ ಇಲ್ಲ. ಮನ್ಯಾಗೂ ಯಾರು ಜೊತೆ ನೋಡಿ ವಿಡಿಯೋ ಮಾಡಕ್ಕೆ ಮಾಡ್ಬಿಡಂತ ಕುದ್ದೈತೀಗ. ಆದ್ರೂ ವಿಡಿಯೋ ಮಾಡ್ಬೇಕಂತ ನನ್ನ ಮನಸ್ಸು ಐತಿ. ಅದಕ್ಕೆ ನಾ ಮಾಡಕ್ಕೆ ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಾದರೂ ಆಗ್ತೈತಿ. ಅದಕ್ಕೆ ಪ್ಲೀಸ್ ಉರಿ ಜಾಸ್ತಿ ಮಾಡಿರಿ, ಅದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮಸಾಲೆ ಏನಾರ ತಪ್ಪು ಮಾತಾಡ್ರೆ ಕಮೆಂಟ್ ಒಳಗೆ ಹೇಳ್ರಿ, ತಿದ್ಕೊಳ್ತೀನಿ ರೀ. ಹಿಂಗೆ ನಿಮ್ಮ ಬೆಂಬಲ ಇರಲಿ ಅಂತ ಅಂತೇನ್ರಿ. ನೋಡಿ ಏನು ಮಾತಾಡಲಿ ಅಂತ ಇವತ್ತು.
ಕನ್ನಡ ಕೂತ ಮಾತಾಡೋದು ಸ್ವಲ್ಪ ವಿಡಿಯೋ ಮರ್ಯಾಕ್ ನಡಕ ಭಾಳ ವರ್ಷ ತೆಗಿತೀನಿ ಕನ್ನಡ ಮಾತಾಡಲಿಲ್ಲ ಅಂದ್ರೆ ಸಪೋರ್ಟ್ ಇದ್ರ ಮರ್ತ್ ಹೋಗ್ತತ್ರಿ. ಚಲೋ ಅದಕ್ಕೆ ಮಾಡ್ತೇನೆ ಕನ್ನಡತನ ಮನೆ ಮರಿಬಾರ್ದು ಅಂತ ಒಳಗೆ ಬ್ಯಾಡ ಅಂತಾರ್ರಿ ನಾನು ಏನಾರ ಅಂತ ಕನ್ನಡ ಬ್ಲಾಗ್ ಮಾಡ್ಕೊತ ಚಾಲೂ ಮಾಡೇನ್ರಿ. ಅಂತಾರ್ರಿ ನಂದು ಏನಾರ ಕನ್ನಡದೊಳಗೆ ಮಿಸ್ಟೇಕ್ ಆದ್ರೆ ಏನ್ ಹೇಳ್ರಿ, ಮಾಡ್ಲಿ ಏನಾರ ಅದನ್ನ ತಿದ್ಕೊಳ್ತೀನಿ ರೀ. ಏನ್ರ ಒಂದು ಕೆಲಸ ಮಾಡಬೇಕಲ್ರಿ. ಏನಾರ ನಾವು ಒಂದ್ ಸ್ವಲ್ಪ ಮನ್ಯಾಗ ಹೇಳ್ರಿ ಎಲ್ಲಾರು ಆರಾಮದಿರಿ. ತಿಕ್ಕು ಹುಡುಗರ್ನ ಈಗ ಸಂಭಾಳ್ಸು ಮಾತಾಡೋದೇ ಎಕ್ಸಾಮ್ ಗೊತ್ತಾಗಿಲ್ಲ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇದನ್ನ ಮಾತಾಡ್ಬೇಕು ಇದನ್ನ ಮಾತಾಡ್ಬೇಕಂತ ವಿಡಿಯೋ ಮಾಡೋದ್ ಮುಂದೆ ಏನು ಮಾತಾಡಕ್ ಆಗಂಗಿಲ್ಲ. ಪ್ಲೀಸ್ ಏನಾರ ತಪ್ಪು ಮಾಡ್ರೆ ಕ್ಷಮಿಸ್ರಿ. ಪರಿಚಯ ಆಗ್ಬೇಕಲ್ರಿ, ಅದಕ್ಕಂತ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ನಡಕ್ ಮಾಡಿದ್ರಿ 2 ವರ್ಷ ಹಿಂದಗ. ಮತ್ತೆ ಇದೇ ಪ್ರಾಬ್ಲಮ್ ವಿಡಿಯೋ ಐತ್ರಿ ಮನೆಯೊಳಗೆ ಏನು ಹೊಸತನ ಏನಾರ ಹಾಕ್ಬೇಕಂತ ಬಂದ್ ಮಾಡಿದ್ನಿ. ಅನಿಸ್ತಾ ಇದ್ದೀರಿ. ಆದ್ರೆ ಈಗ ಒಂದ್ ಸ್ವಲ್ಪ ಹುಡುಗರು ವಿಡಿಯೋ ಮಾಡ್ಬೇಕಂತ ಎಷ್ಟು ಏನೋ ಕೆಲಸ ಹಾಡಿನ ಮೇಲೆ ಭಾಳ ಇಂಟ್ರೆಸ್ಟ್ ಐತ್ರಿ. ಯಾರು ಅದಕ್ಕೆ ಜನಪದ ಭಾವಗೀತೆ ಎಲ್ಲ ಮಾಡಿ ಹಾಕ್ಬೇಕಂತ ಅನ್ಸಕತ್ತೈತ್ರಿ. ಅದಕ್ಕೆ ಏನ್ರಿ ಎಷ್ಟೋ ಕೆಲಸ ಹಾಕ್ಲೋ ಬೇಡೋ ಜನ ಏನಂತಾರ ಅಂದ್ರೆ ವಿಡಿಯೋ ಮಾಡ್ತೇನ್ರಿ ಅಂತ ಸ್ವಲ್ಪ ಹೆದರಿಕೆ ಇದೆ ರೀ. ಪ್ಲೀಸ್ ಶೇರ್ ಒಂದ್ಸಲ ಮಾಡಿ, ಹಾಕ್ತೀನಿ. ಲೈಕ್ ಮಾಡ್ರಿ, ಚಲೋ ಅನ್ಸಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ. ಸ್ವಲ್ಪ ಜಾಸ್ತಿ ಮೇಲೆ ಬಂದ ಚಲೋ ಅನ್ಸಲಿಲ್ಲ ಅಂದ್ರೆ ಹೇಳ್ರಿ, ಅಂದ್ರೆ ಬಿಡ್ತೇನ್ರಿ. ಸಪೋರ್ಟ್ ಮಾಡತ್ತಾರು ಅನ್ನೋ ಒಂದು ಮನೆಯಲ್ಲಿ ಕ್ಯೂರಿಯಾಸಿಟಿ ಅಷ್ಟೇ ರೀ. ಯಾರೋ ಒಬ್ರು ಬಂದು ಓದ್ತಿದ್ದಾರೆ. ಇಲ್ಲ ಅಂತಂದ್ರೆ ಅತ್ತೆಗೆ ಇಷ್ಟ ಇಲ್ಲ ಸುಮ್ಮ ಇಷ್ಟು ಮಾಡೋದು ವಿಡಿಯೋ ಮಾಡೋದ ಮಾಡ್ತಾ ಮಾಡೋದ. ಇದು ನಮ್ಮ ಹಿತ್ತೊಳಗ ಇರೋ ಗಿಡ ರೀ. ನೋಡಕತ್ತಾರ್ರಿ. ನಮ್ಮ ಅತ್ತಿಗೆ ಗೊತ್ತಾಯ್ತಂದ್ರ ಬೈತಾರ್ರಿ. ಇಲ್ಲಾದ್ರೆ ಕಿರಿಕಿರಿ ದಿನ ಎಲ್ಲ ಆಗ್ತೈತಿ. ಅಡಿಗೆ ಮನೆಯೊಳಗೆ ಒಣಗಿ ಲೈಕ್ ಮಾಡಕ್ ಗ್ಯಾಸ್ ಒಳಗೆ ಇಟ್ಟಿದ್ನಲ್ರಿ. ಪ್ಲೀಸ್ ನಡ್ರಿ ಕುದಿತೆ ನೋಡೋಣ. ಏನಾರ ನಾ ತಪ್ಪು ಮಾತಾಡಿನಂದ್ರೆ ಹೇಳ್ರಿ ಕಮೆಂಟ್ ಒಳಗೆ. ಮತ್ತೆ ಕೂತೀನ್ರಿ. ಮನಿಗೆ ಹೆಂಗೈತೆ ಹಂಗೆ ತೋರ್ಸಕತ್ತೇನ್ರಿ. ವಿಡಿಯೋ ಮಾಡಕತ್ತೇನೆ ಅಂತ ಎಲ್ಲ ಸ್ವಚ್ಛ ಮಾಡೋದ ಆಮೇಲೆ ವಿಡಿಯೋ ಮಾಡೋದ ನೋಡ್ರಿ. ನಾ ಸ್ವಚ್ಛ 8 ವರ್ಷ ಆಯ್ತಲ್ರಿ. 8 ವರ್ಷ ಆಯ್ತು ರೀ. ಎಲ್ಲ ಥರ ಕನ್ನಡ ಆಗಕತ್ತಿಲ್ಲಲ್ರಿ. ನೋಡ್ರಿ ಈ ಕನ್ನಡ ಬ್ಲಾಗ್ದಿಂದ ಕುದಿಬೇಕ್ರಿ. ನಮ್ಮ ಕನ್ನಡತನ ಮರಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಕತ್ತೇನ್ರಿ. ಇದು ನಮ್ಮ ಡಬ್ಬಗಳ ಗಿಡ ರೀ. ಡಬ್ಬಗಳ ಅಂತ ಕರೀತಾರ್ರಿ. ಕಪ್ಪ ಎಲ್ಲ ಒಳಗೆ ಏನಂತ ಕರೀತಾರ ಗಿಡ ಗೊತ್ತಿಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹಿಂಗೆ ಇರುತ್ತಲ್ರಿ. ಹುಡುಗನ್ನ ನೋಡಿ ನೋಡ್ರಿ ನಮ್ಮ ಅಡಿಗೆ ಮನೆ ಎಲ್ಲ ಮನೇದ್ ನೋಡ್ಬೇಕಂತಂದ್ರೆ ಹುಡುಗರಿಗೆ ಭಾಳ ಆಗ್ತೈತ್ರಿ. ನಂಗೆ ರಿಯಲ್ ಆಗಿ ತೋರಿಸ್ತೇನೆ. ನೀರಿಂದ ಯಾಕಂತಂದ್ರೆ ಎಲ್ಲ ಸ್ವಚ್ಛ ಮಾಡೋದು ಅಂತ ಏನೂ ಇಲ್ರಿ. ಬಿಸಿಗಾಲದಾಗ ಹತ್ತತ್ತಲ್ರಿ ಅಷ್ಟು ಟೈಮ್ ಇರಂಗಿಲ್ರಿ. ಜಾಯಿಂಟ್ ಫ್ಯಾಮಿಲಿ ಐತಿ. ಇದು ತಾಮ್ರದ ಸ್ವಲ್ಪ ಕೆಲಸ ಜಾಸ್ತಿ ಇರ್ತೈತ್ರಿ. ನೀರಿಂದ ಕಪ್ಪುಗಳ ಹಂಗಾರಿ ಇವತ್ತು ಡಬ್ಬಿಗಳು ಮಾಡ್ಬೇಕಂತ ಅನ್ಕೊಂಡ್ರೆ ಹಂಗ ತೋರ್ಸಾಕತ್ತೇನ್ರಿ. ಪೌಡರ್ ಎಲ್ಲ ಏನು ಹಚ್ಕೊಂಗಿಲ್ರಿ. ಅಷ್ಟೇ ಲೈಟ್ ಆಗ್ರಿ ಹಂಗ ತೋರ್ಸ್ಬೇಕ್ರಿ. ಇಲ್ಲ ನಾವು ವಿಡಿಯೋ ಮಾಡಕತ್ತೇನು ಸ್ವಲ್ಪ ಏನಾರ ಹಿಂಗೆ ಅಡಿಗೆ ಮಾಡೋನು ಸ್ವಲ್ಪ ಹಂಗರಿ. ಇದು ಡೈರಿ ಐತ್ರಿ. ಗಾರ್ನಿಯರ್ ಬರ್ತೈತ್ರಿ. ಕೈಗೆ ಬರಂಗಿಲ್ಲ ಅಂತ ಹೊರಗಡೆ ಎಲ್ಲ ಹೋದ್ರೂ ನಮ್ಮನ್ನ ನೋಡ್ತಾರ್ರಿ. ಏನ ಹಿಂಗ ಕಾಣಿಸ್ತಾಳ ಏನಂತ ಅಂತ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದಂದ್ರೆ ರೀ ಅಂದ್ರೆ ಮುಖದ ನೋಡ್ಬೇಕಲ್ರಿ. ಚೆನ್ನಾಗಿ ರೆಡಿ ಇರ್ಬೇಕ್ರಿ. ಮಾಡ್ಬೇಕಲ್ರಿ. ಹಂಗ ಅಂತಾರಲ್ರಿ ಗಬಳರ್ಗತಿ ಕಂತಿ ಅಂತ ಹಂಗಿರಾಕ್ ಹೋಗ್ಬೇಡ್ರಿ. ಚಲೋ ಅಂತ ರೆಡಿ ಹಾಕೋರಿ. ಸ್ವಲ್ಪ ರೆಡಿ ಹಾಕೋರಿ. ರೆಡಿ ಅಂತಂದ್ರೆ ನಾ ಹೇಳಕತ್ತಿಲ್ಲ. ಲಿಪ್ಸ್ಟಿಕ್ ಹಾಕೋರಿ, ಕಣ್ಣಾಗ ಅಷ್ಟ ಮಾಡ್ಕೊತೇನೆ. ಎಕ್ಸ್ಟ್ರಾ ಏನ್ ಅಂತಾರಲ್ರಿ ಆ ಥರ ಏನಾಗು ಸಿಂಪಲ್ ಆಗಿ ರೆಡಿ ಆಗಿ ಇರ್ತ ಬರ್ರಿ. ಅಂದ್ರೆ ನೋಡಕ್ಕೂ ನಾವು ಚಂದ ಕಾಣ್ಬೇಕೇನ್ರಿ. ದಿನ ಕೆಲಸ ದಿನ ಇರತ್ತೈತಿ ಮಾಡ್ತೇನ್ರಿ ಕೆಲಸ ಒಳಗ. ಯಾಕಂದ್ರ ಮುಖ ಎಲ್ಲ ಹೊಡೆದಿರ್ತೈತಲ್ರಿ. ಕೊಡಾಕ್ ಹೋಗ್ಬೇಡ್ರಿ. ಪೌಡರ್ ಎಲ್ಲ ಚೆನ್ನಾಗಿ ರೆಡಿ ಹಾಕ್ಬರ್ರಿ. ಅಷ್ಟ ಭಾಳ ಖರೇದಿಲ್ಲ ಅಂತ ಕಮೆಂಟ್ ಒಳಗೆ ಮುಖಕ್ಕೆಲ್ಲ ಇಲ್ಲ ಪೌಡರ್ ಎಲ್ಲ ಹಚ್ಕೊಂಡ್ರ ಚಂದ ಕಾಣಂಗಿಲ್ಲ ಮೊದ್ಲಿನ್ಕಿಂತ. ಅಷ್ಟ ಮನೆಯೊಳಗೆ ಎಲ್ಲರೂ ಹೊರಗಡೆ ಹೋಗತ್ ಮುಂದೆ ಅಷ್ಟ ಮೇಕಪ್ ಮಾಡ್ಕೊಂಡ್ರೆ ಚಲೋ ರೀ. ನನಗಂತ ನನ್ನ ಮುಖಕ್ಕೆ ಹಂಗೈತ್ರಿ. ಫೈನಲ್ ಆಗಿ ನೋಡ್ರಿ ಹಿಂಗೆ ಕಾಣಿಸಕತ್ತೇನೆ ಹೇಳ್ರಿ. ಕೆಲಸ ಒಳಗ ಟೈಮು ಸಿಗಂಗಿಲ್ರಿ. ನಮ್ದು ಹೊರಗಡೆ ಎಲ್ಲ ಹೋಗ್ಬೇಕಂತಲ್ರಿ. ಅರ್ಜೆಂಟಾಗಿ ಹುಡುಗರನ್ನ ಸಾಲಿಗೆ ಬಿಡಕ್ಕೆ ಆಗ್ಬೋದು. ಏನಾರ ಕೆಲಸ ಆಗ್ತೈತಲ್ರಿ. ಅವಾಗ ಒಮ್ಗೆ ಹೋಗಕ್ಕಂಗಿಲ್ಲ. ಹುಡುಗರನ್ನ ಅವ್ರನ್ನ ಸಾಲಿಗೆ ಕಳ್ಸೋದು, ಡಬ್ಬ ಮಾಡೋದ. ನೋಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ರೀ. ಥ್ಯಾಂಕ್ ಯು. ಕೆಲಸ ಒಳಗನ